ಮಹಾರಾಷ್ಟ್ರದ ಚುನಾವಣೆಯ ಸೋಲನ್ನ ಅವರದೇ ಪಕ್ಷದ ಪೃಥ್ವಿರಾಜ್ ಚವ್ಹಾಣ್ ಈಗಾಗಲೇ ಇತಿಹಾಸದಲ್ಲಿ ಇಂಥ ಸೋಲನ್ನ ಕಾಂಗ್ರೆಸ್ ಕಂಡಿರಲಿಲ್ಲ ಅಂತ ಹೇಳುವ ಮೂಲಕ ರಾಹುಲ್ ಗಾಂಧಿಯ ನೇತೃತ್ವವನ್ನ ವ್ಯಂಗ್ಯ ಮಾಡಿದ್ದಾರೆ. ಯಾವುದೋ ದೇಶದಲ್ಲಿ ನಡೆದಂಥ ವಿಚಾರವನ್ನ ಈ ದೇಶದಲ್ಲಿ ನಮ್ಮ ಸಂಸತ್ತಿನಲ್ಲಿ ನೀವು ಅದನ್ನ ಪ್ರಸ್ತಾಪ ಮಾಡ್ತೀರಿ ಅಂತ ಆದ್ರೆ ನಮಗೂ ಕೂಡ ಬೇರೆ ಬೇರೆ ದೇಶಗಳ ಕಾನೂನಿನ ದೌರ್ಬಲ್ಯವನ್ನ ಉಪಯೋಗಿಸಿಕೊಂಡು ನಾವು ಕೂಡ ದಾಳಿ ಮಾಡಬಹುದು. ಮೋದಿಯವರ ವೈಫಲ್ಯವನ್ನ, ಬಿಜೆಪಿಯ NDA ಸರ್ಕಾರದ ವೈಫಲ್ಯವನ್ನ, ರಾಜ್ಯವ್ಯಾಪಿ ಬಿಜೆಪಿಯ ವೈಫಲ್ಯವನ್ನ ಅದನ್ನ ಹುಡುಕಿ ಹೇಳಬೇಕು ಅಂತಿಲ್ಲ. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇಡೀ ದೇಶವನ್ನ ದಿವಾಳಿ ಮಾಡುವಂತ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾದದ್ದು. ಅದಾನಿಯ ಮೇಲೆ ಇವತ್ತು ಕೇಸ್ ಏನಾಗಿದೆ, ಅದು ಭಾರತದ ಕಾನೂನಿನ ಒಂದು ಸಮರಕ್ಕೆ ನಾಂದಿ ಹಾಡಬೇಕಾದಂಥದ್ದು. ಈಗ 100 ಕೋಟಿಯನ್ನ ನಾನು ಈಗ ತಿರಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇವತ್ತು ತೆಲಂಗಾಣದ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾರಲ್ಲ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲೇ ಅದಾನಿಯವರೊಟ್ಟಿಗೆ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ ಹಾಗಾದ್ರೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ದೇಶದ ಅಧಿವೇಶನ ಆರಂಭ ಆಗತ್ತೆ ಅನ್ನುವಾಗಲೇ ಕಾಂಗ್ರೆಸ್ಸಿಗೆ ಒಂದು ಅನಾವಶ್ಯಕವಾದಂಥ ಮತ್ತು ದೇಶದ ಜನತಂತ್ರ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅತ್ಯಂತ ಉನ್ನತವಾದಂಥ ದೇಗುಲಕ್ಕೆ ಸಮಾನವಾದಂಥ ಸಂಸತ್ತಿನಲ್ಲಿ ಅಧಿವೇಶನದಲ್ಲಿ ಜನರ ಸಮಸ್ಯೆ, ದೇಶದ ಭವಿಷ್ಯ, ದೇಶದ ಭಾಗ್ಯ ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ಆ ಚರ್ಚೆಯ ಮೂಲಕ ದೇಶ ಕಟ್ಟುವಂಥ ಕೈಂಕರ್ಯಕ್ಕೆ ಒಂದು ಅಭೂತಪೂರ್ವವಾದಂಥ ಶಕ್ತಿ, ಸಾಮರ್ಥ್ಯ ಅಲ್ಲಿ ಸಂಚಯ ಆಗಬೇಕು. ಅದಕ್ಕೇ ಅಧಿವೇಶನ ಅಂತ ಕರೆಯುವುದು. ಆದರೆ ದೌರ್ಭಾಗ್ಯದ ವಿಚಾರ ಏನು ಅಂತಂದರೆ, ಇತ್ತೀಚಿನ ಅಂದರೆ 10 ವರ್ಷಗಳಲ್ಲಿ 3ನೇ ಬಾರಿ ಈಗ ಮೋದಿಯವರು ಆಯ್ಕೆಯಾದಂಥ ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸು ತನ್ನ ವಾಚಾಳಿತನವನ್ನು, ತನ್ನದೇ ಆದಂಥ ರಾಜಕೀಯ ಲಾಭಕ್ಕಾಗಿ ಇಡೀ ಸಂಸತ್ ಅಧಿವೇಶನವನ್ನು ಬಲಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿದೆ ಅನ್ನೋದನ್ನು ಅತ್ಯಂತ ದೌರ್ಭಾಗ್ಯದಿಂದ ಹೇಳಬೇಕಾಗಿದೆ. BJPಯವರು ಈ ಕಾಂಗ್ರೆಸ್ಸಿನ ಚಾಳಿಯ ಬಗ್ಗೆ ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ. 2018ರಿಂದ ಇವತ್ತಿನವರೆಗೂ ವಿದೇಶಿ ಮೂಲದ ಯಾವುದೋ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಅವರು ನಮ್ಮ ದೇಶದ ಜನತಂತ್ರ ವ್ಯವಸ್ಥೆಯ ಈ ಅಧಿವೇಶನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾಗಿದ್ದಂಥ ಈ ಸಂದರ್ಭವನ್ನು ಹೇಗೆ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡು ಜನತಂತ್ರ ವ್ಯವಸ್ಥೆಯ ಆಶಯವನ್ನು ಎಷ್ಟರ ಮಟ್ಟಿಗೆ ಧೂಳಿಪಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2018ರಲ್ಲಿ ರಾಫೆಲ್ ವಿಚಾರ ತಂದರು, 2022ರಲ್ಲಿ ಫೆಗಾಸಸ್ ತಂದರು, 2023ರಲ್ಲಿ OSCC ತಂದರು. ಹೀಗೆ ಸಂಪೂರ್ಣವಾಗಿ ಈಗಲೂ ಅಷ್ಟೇ ಸೌರ ವಿದ್ಯುತ್ ಯೋಜನೆಯ ಅದಾನಿಯವರ ಒಂದು ಹಗರಣವನ್ನು ಅಮೇರಿಕ ಇತ್ತೀಚೆಗೆ ಹೊರಗೆ ಹಾಕಿದೆ. ಅದನ್ನು ಇಟ್ಟುಕೊಂಡು ಮೊದಲ ದಿನದಿಂದಲೇ ಮೇಲ್ಮಲೆಯಿಂದ ಹಿಡಿದು ಸಂಸತ್ ಅಧಿವೇಶನದವರೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ಸು ಇವತ್ತು ಅದಾನಿಯವರ ವಿಷಯವನ್ನೇ ಇಟ್ಟುಕೊಂಡು ನಾವು ಈ ಅಧಿವೇಶನವನ್ನು ಹಾಳುಗೆಡುತ್ತೇವೆ ಅನ್ನುವಂಥ ಒಂದು ಪಂಥಾವನವನ್ನು NDA ಸರ್ಕಾರಕ್ಕೆ ನೀಡಿದ್ದಾರೆ. मुझे कोई सिखाने की कहने की बात नहीं. सही. एक बार आपको अनुरोध करूं. मैं आपसे एक सेकंड. No. Please take your seat. No. In all humility, from the chair, all I said, you know it more than anyone else. I paid you the highest compliment. Okay, still sir. You are taking exception. Thank you very much. Thank you. No, sir. Thank you. I'm hurt. This is hardly an approach. I have commended his contribution. Thank you. I have praised it in the same way. Sir, ये बहुत ही important मसला What है. have to say, sir? Not on 267. 267. No, that my ruling is over.
No, no, it's a very important, sir. I ये said so. देखिए, No, ये you are questioning ruling of the sir, chair. if you suspend today's business, we can explain because the Adani One second, sir. regarding this bribery case is affecting the entire Nothing country. is on record. And Nothing is going on record. no, entire Nothing country. is going on record. No, nothing is going on record. Consistently, Nothing is going on record. Modi ji is supporting him. Nothing is going on record. Nothing is going on record. No, sir. Modi ji Nothing is Modi ji supporting him. And दुनिया में List of matters raised with permission. Srimati J.B. Mathur Isam. Sir, considering the seriousness of the matter, sir, considering the Shri seriousness Vaiko. of the matter. Not availing. Mr. Vaiko, you came to this house in 1974. Whole country is concerned about the matter. ಇದಕ್ಕೆ ಒಂದು ಪೀಠಿಕೆ ಅನ್ನುವ ಹಾಗೆ ಪ್ರಧಾನಿ ಮೋದಿಯವರು ಹೊಸ ಸಂಸತ್ತಿನ ಭವನದ ಎದುರು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಹೇಳಿದರು, ಈ ದೇಶದ 75 ವರ್ಷಗಳಲ್ಲಿ ಅತಿ ಹೆಚ್ಚು ಬಾರಿ ಆಳ್ವಿಕೆಯನ್ನು ಮಾಡುವಂಥ ಸುಯೋಗವನ್ನು ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ಜನ. ಆದರೆ ಆ ಪಕ್ಷ ತನ್ನ ಆಳ್ವಿಕೆಯ ಅವಧಿಯನ್ನು ಜನಪರವಾಗಿ, ದೇಶದ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಬಳಸ್ಕೊಂಡಿಲ್ಲ. ತಾವು ಅತಿ ಹೆಚ್ಚು ಅಧಿಕಾರಕ್ಕೆ ಬಂದು ಈ ದೇಶದ ಜನರ ಕೃಪೆಗೆ, ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ಆದರೂ ಒಂದು ಮುಂದಿನ ಜನಾಂಗಕ್ಕೆ ಸುಭಿಕ್ಷವಾದಂಥ ಒಂದು ದೇಶವನ್ನು ಕಟ್ಟುವ ಕೈಂಕರ್ಯವನ್ನು ನಾವು ಈಗಲಾದರೂ ಮುಂದುವರಿಸಬೇಕು ಅನ್ನೋದರ ಬಗ್ಗೆ ಆ ಒಂದು ಪಕ್ಷಕ್ಕೆ ಯಾವ ಕಾಳಜಿಯೂ ಇಲ್ಲ. ಅನಾವಶ್ಯಕವಾದಂಥ ವಿಷಯಗಳನ್ನು, ಚರ್ಚೆಗೆ ಯೋಗ್ಯವಲ್ಲದ ವಿಷಯಗಳನ್ನು ತಂದು ಅಧಿವೇಶನವನ್ನು ಹಾಳುಗೆಡುವುದು ನಮ್ಮ ಕರ್ತವ್ಯ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದೆ. ಇದು ಸಂಸತ್ತನ್ನು, ಸಂಸತ್ ಅಧಿವೇಶನವನ್ನು, ಸಂಸತ್ತಿನ ಸಂದರ್ಭವನ್ನು ತಮ್ಮ ರಾಜಕೀಯ ದುರ್ಭಿಕ್ಷಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂಥದ್ದು. ಇದು ರಾಜಕೀಯ ಗೂಂಡಾಗಿರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. मैं बार बार खास करके विपक्ष के साथियों से आग्रह करता रहा हूं और कुछ विपक्ष बहुत जिम्मेदारी से व्यवहार करते भी हैं. उनकी भी इच्छा रहती है कि सदन में सुचारू रूप से काम हो, लेकिन लगातार जिनको जनता ने नकार दिया है, वे अपने साथियों की बात को भी दबोच देते थे, उनकी भावनाओं का भी अनादर करते हैं, लोकतंत्र की भावनाओं का अनादर करते हैं. मैं आशा करता हूं कि हमारे नए साथियों को अवसर मिले. सभी दल में नए साथी हैं, उनके पास नए विचार है, भारत को आगे ले जाने के लिए नई नई कल्पनाएं हैं. और आज विश्व भारत की तरफ बहुत आशा भरी नजर से देख रहा है. तब हम संसद का समय का उपयोग वैश्विक स्तर पर भी भारत के आज जो सम्मान बढ़ा है, भारत का प्रति जो आकर्षण बढ़ा है, उसको बल प्रदान करने वाला हमारा व्यवहार रहना चाहिए. विश्व के अंदर भारत को ऐसे अवसर बहुत कम मिलते हैं जो आज मिला है, और भारत की संसद से वो संदेश भी जाना चाहिए कि भारत के मतदाता उनका लोकतंत्र के प्रति समर्पण, उनका संविधान के प्रति समर्पण,
उनका संसदीय कार्य पद्धति पर विश्वास, संसद में बैठे हुए हम सबको जनता जनार्दन की इन भावनाओं पर खरा उतरना ही पड़ेगा। ಕಾಂಗ್ರೆಸ್ಸಿನ ರಾಜಕೀಯ ಗೂಂಡಾಗಿರಿಗೆ ಇದೊಂದು ಚಾರಿತ್ರಿಕವಾದಂಥ ವ್ಯಾಖ್ಯಾನ ಅಂತ ನಾನು ಭಾವಿಸ್ತೇನೆ. ಪ್ರತಿ ಸಾರಿ ಅಧಿವೇಶನದಲ್ಲಿ ಅರ್ಥಪೂರ್ಣವಾದಂಥ ಯಾವ ಚರ್ಚೆಗೂ ಅವಕಾಶವನ್ನು ಕೊಡದೇ ಇರುವುದೇ ಕಾಂಗ್ರೆಸ್ಸಿನ ಚಾಳಿ. ಯಾಕೆಂತಂದರೆ ಈ ಸರಿಯ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್, ವಕ್ಫ್ ಬಿಲ್ಲು ಇದನ್ನು ಸೇರಿ 15 ಬಹಳ ಮುಖ್ಯವಾದಂಥ ಮಸೂದೆಯನ್ನು NDA ಸರ್ಕಾರ ಮಂಡಿಸಲಿಕ್ಕೂ ಹೊರಟಿದೆ. ಮತ್ತು ಮಿತ್ರ ಪಕ್ಷಗಳ ಸಹಾಯದಿಂದ ಕೆಳಮನೆಯಲ್ಲಿ ಯಾವ ಸಮಸ್ಯೆಯೂ ಆಗ್ತಾ ಇಲ್ಲ. ಈಗಾಗಲೇ ಮಿತ್ರ ಪಕ್ಷಗಳು ವಕ್ಫ್ ಬಿಲ್ ಬಗ್ಗೆನೂ ಕೂಡ ಅತ್ಯಂತ ಸಮರ್ಥವಾದಂಥ ಒಲವನ್ನು ತೋರಿದೆ. ಆದರೆ ಇದೇ ಅದಾನಿಯ ವಿಷಯವನ್ನು ಇಟ್ಟುಕೊಂಡು ಮಹಾರಾಷ್ಟ್ರದಲ್ಲಿ ಚುನಾವಣೆಯ ಅಖಾಡದಲ್ಲಿ ರಾಹುಲ್ ಗಾಂಧಿ ಅವರು ಕತ್ತಿ ಜಳಪಿಸಿದಾಗ ಅಲ್ಲಿಯೇ ಇವರ ಇಂಡಿ ಕೂಟದ ಸದಸ್ಯರು ಹೇಳಿದರು, ಅದಾನಿಯ ವಿಷಯವನ್ನು ಹೈಪ್ ಮಾಡಬೇಡಿ. ಆದ್ದರಿಂದ ಅದಾನಿಯ ವಿಷಯಕ್ಕೆ ಇವತ್ತು ತಗಾದೆ ತೆಗೆದು ಸಂಸತ್ತನ್ನು ಬರ್ಬಾದ್ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ದುಷ್ಟ ಕೆಲಸಕ್ಕೆ ಪ್ರಾಯಶಃ ಇಂಡಿ ಕೂಟದ ಮಿತ್ರ ಪಕ್ಷಗಳ ಸಹಕಾರ ಇಲ್ಲ. ಅದರಲ್ಲೂ ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು. ಜನವರಿ 2021ಕ್ಕೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ, ನೆನಪಿಡಿ. ಅಲ್ಲಿಯವರೆಗೆ ಬೈಡನ್ ಮತ್ತು ಹ್ಯಾರಿಸ್ ಅವರ ಜಂಟಿಯ ಆಡಳಿಕೆ ಏನಿದೆ ಅದು ಮುಂದುವರಿತದೆ. ಅಮೆರಿಕದ ಅಲ್ಲಿಯ ಒಂದು ಸಂಸತ್ತಿನ ರೀತಿ ನೀತಿ ನಿಯಮಗಳ ಪ್ರಕಾರ ಆ ಕೊನೆಯ ದಿನದವರೆಗೂ ಬೈಡನ್ ಅವರ ಸರ್ಕಾರ ಯಾವುದೇ ಒಂದು ಜಾಗತಿಕ ಮಟ್ಟದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾಗಿದೆ. ನಿರ್ಮಲಾ ಹ್ಯಾರಿಸ್ ಇದೇ ರಾಹುಲ್ ಗಾಂಧಿ ಮಧ್ಯೆ ಒಂದು ಆಪಸ್ನಾತೆಯಲ್ಲಿ ನಡೆದಂಥ ಗೂಢವಾದಂಥ ಮೀಟಿಂಗನ್ನು ನಾವು ಕಂಡಿದ್ದೇವೆ. ವಿದೇಶಿ ಶಕ್ತಿಗಳೊಟ್ಟಿಗೆ ಇವರು ಕೈ ಜೋಡಿಸಿದ್ದನ್ನು ಗಮನಿಸಿದ್ದೇವೆ. ನಿರ್ಮಲಾ ಹ್ಯಾರಿಸ್ ಗೆಲ್ಲಲೇಬೇಕು ಅನ್ನೋದಕ್ಕಾಗಿಯೇ ತಮಿಳು ಮೂಲದ ಒಂದು ನಿರ್ಮಲಾ ಹ್ಯಾರಿಸ್ ಅವರನ್ನು ಸಪೋರ್ಟ್ ಮಾಡಲಿಕ್ಕೆ ಮಿಸ್ಟರ್ ಸ್ಟಾಲಿನ್ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟದ್ದನ್ನು ನೋಡಿದ್ದೇವೆ. ನಮ್ಮ ಈ DK ಶಿವಕುಮಾರ್ ಕೂಡ ಅಮೆರಿಕಕ್ಕೆ ಅದೇ ಸಂದರ್ಭದಲ್ಲಿ ಭೇಟಿ ಕೊಟ್ಟದ್ದನ್ನು ಗಮನಿಸಿದ್ದೇವೆ. ರಾಹುಲ್ ಗಾಂಧಿ ಯಾಕೆ ಹೋಗಿದ್ರು ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ದಯನೀಯವಾಗಿ ಬೈಡನ್ ಪಕ್ಷ ಸೋತಿರುವುದು ಕಾಂಗ್ರೆಸ್ಸಿಗೆ ತೀವ್ರವಾದಂಥ ಆಘಾತ ಆಗಿದೆ. ಈ ಒಂದು ಕಾರಣವನ್ನು ಮತ್ತು ಚಿತ್ರವನ್ನು ಇಟ್ಕೊಂಡು ನೋಡಿದರೆ ಈ ಸೌರ ವಿದ್ಯುತ್ ಯೋಜನೆ ಏನಿದೆಯಲ್ಲ, ಈ ಅದಾನಿಯ ಹಗರಣವನ್ನು ಡೆಲಿಬ್ರೇಟ್ಲಿ ಇದನ್ನು ಬೈಡನ್ ಸರ್ಕಾರ ಮಾಡಿದೆ ಅನ್ನೋದರ ಬಗ್ಗೆ ಯಾವ ಸಂದೇಹವೂ ಬೇಡ. ಯಾಕೆಂತಂದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದ ಈ ಅಭೂತಪೂರ್ವವಾದಂಥ ಗೆಲುವೇನಿದೆ, 148ರಲ್ಲಿ 128 ಗೆಲುವು, BJP ಏಕಾಂಗಿಯಾಗಿ ಮಹಾರಾಷ್ಟ್ರದಲ್ಲಿ ಅಘಾಡಿಗೆ ತೀವ್ರವಾದ ಮುಖಭಂಗ. ಹಾಗಾಗಿನೇ ಈ ಒಂದು ಆನೆ ಬಲ ಮಹಾಬಲದೊಂದಿಗೆ ನಿಮ್ಮ ಮೇಲ್ಮನೆಯಲ್ಲಿ BJP ಏಕಾಂಗಿ ವೀರ, ಅಲ್ಲಿ ಯಾವುದೇ ಮಸೂದೆಯನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಯಾವ ಸಮಸ್ಯೆಯೂ ಇಲ್ಲ. ಕೆಳಮನೆಯಲ್ಲಿ ಮಿತ್ರ ಪಕ್ಷಗಳ ಅನುಮೋದನೆ ಇದೆ. ಮಹಾರಾಷ್ಟ್ರದ ಚುನಾವಣೆಯ ಸೋಲನ್ನು ಅವರದೇ ಪಕ್ಷದ ಪೃಥ್ವಿರಾಜ್ ಚವ್ಹಾಣ್ ಈಗಾಗಲೇ ಇತಿಹಾಸದಲ್ಲಿ ಇಂಥ ಸೋಲನ್ನು ಕಾಂಗ್ರೆಸ್ ಕಂಡಿರಲಿಲ್ಲ ಅಂತ ಹೇಳುವ ಮೂಲಕ ರಾಹುಲ್ ಗಾಂಧಿಯ ನೇತೃತ್ವವನ್ನು ವ್ಯಂಗ್ಯ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಅದಾನಿ ಮೇಲಿನ ಸೌರ ವಿದ್ಯುತ್ ಯೋಜನೆಯ ಈ ಪ್ರಕರಣ ಏನಿದೆ ಅಮೆರಿಕದ್ದು, ಇದು ಕ್ರಿಯೇಟೆಡ್. ಅದಕ್ಕೇ BJP ಮತ್ತು ಅದರ ಮುಂದಾಳುಗಳು ಏನು ಹೇಳಿದರು, ಯಾವುದೋ ದೇಶದಲ್ಲಿ ನಡೆದಂಥ ವಿಚಾರವನ್ನು ಈ ದೇಶದಲ್ಲಿ ನಮ್ಮ ಸಂಸತ್ತಿನಲ್ಲಿ ನೀವು ಅದನ್ನು ಪ್ರಸ್ತಾಪ ಮಾಡ್ತೀರಿ ಅಂತಾದರೆ ನಮಗೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಕಾನೂನಿನ ದೌರ್ಬಲ್ಯವನ್ನು ಉಪಯೋಗಿಸ್ಕೊಂಡು ನಾವು ಕೂಡ ದಾಳಿ ಮಾಡಬಹುದು, ನಾವು ಕೂಡ ತಗಾದೆ ತೆಗೆಯಬಹುದು. ನಮ್ಮ ಕಾನೂನಿನ ದೌರ್ಬಲ್ಯದ ಮೇಲೆ ಇವತ್ತು ಅಮೆರಿಕ ದಾಳಿ ಮಾಡಿದೆ, ಅದನ್ನು ನಾವು ಸಮರ್ಥವಾಗಿ ಎದುರಿಸ್ತೇವೆ ಅನ್ನೋದನ್ನು ಹೇಳಿದೆ. ಅಂದರೆ ರಾಹುಲ್ ಗಾಂಧಿ ಇಲ್ಲಿವರೆಗೆ ಅವರ ನೇತೃತ್ವದಲ್ಲಿ 89 ಚುನಾವಣೆಯನ್ನು ಸೋತಿದ್ದಾರೆ. ಇವತ್ತು
ಒಂದು ಇದು ಬರ್ತಾ ಇದೆ, ಏನು ವ್ಯಂಗ್ಯ ಬರ್ತಾ ಇದೆ, ಒಂದು ಟ್ರೋಲ್ ಆಗ್ತಾ ಇರೋದೇನು ಅಂತಂದರೆ, ರಾಹುಲ್ ಇನ್ನು ಸೆಂಚುರಿ ಬಾರಿಸಲಿಕ್ಕೆ 100 ರಾಜ್ಯಗಳಲ್ಲಿ 100 ಬಾರಿ ಸೋಲನ್ನು ಕಾಣಲಿಕ್ಕೆ ಕೇವಲ 11 ಮಾತ್ರ ಬಾಕಿ. ಅದೇ ರೀತಿ ಇವರು ಯಾರು, ವಿರಾಟ್ ಕೊಹ್ಲಿ 100 ಸೆಂಚುರಿಗೆ ಕೇವಲ 19 ಸೆಂಚುರಿಗಳು ಮಾತ್ರ ಬಾಕಿ ಅನ್ನುವಂಥ ಒಂದು ಟ್ರೋಲ್ ಆಗ್ತಾ ಇದೆ. ಅಂದರೆ ಪೃಥ್ವಿರಾಜ್ ಚವ್ಹಾಣ್ ಅವರು ಹೇಳಿದ ಮಾತು ಇತ್ಯಾದಿಗಳನ್ನು ನೀವು ಗಮನಿಸಿದರೆ ರಾಹುಲ್ ಗಾಂಧಿಯ ನೇತೃತ್ವ, ನಾಯಕತ್ವ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವರ ನಾಯಕತ್ವದಲ್ಲಿ ಇವತ್ತಿನವರೆಗೆ ನಡೆದ ಚುನಾವಣೆಯಲ್ಲಿ 89 ಚುನಾವಣೆ ಸೋತಿದ್ದಾರೆ. 11 ರಾಜ್ಯಗಳಲ್ಲಿ 3 ಚುನಾವಣೆಗಳನ್ನು ಸೋತಿದ್ದಾರೆ. ಉತ್ತರ ಪ್ರದೇಶ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಭದ್ರವಾದಂಥ ಅಡಿಪಾಯ. ಉತ್ತರ ಪ್ರದೇಶವೇ ಇವತ್ತು ಕೈಕೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಒಂದೇ ಒಂದು ಸೀಟನ್ನು ಕೊಟ್ಟಿಲ್ಲ. ಅದೇ ನೀವು ಬಿಹಾರದಲ್ಲಿ RJD ಒಂದೇ ಒಂದು ಸೀಟನ್ನು ಶೇರಿಂಗ್ ಮಾಡಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಅದ್ಭುತವಾಗಿ ಜಯಗಳಿಸಿತು. ಆದರೆ ಅವರು ಪ್ರಮಾಣ ವಚನದ ನಂತರ ಕಾಂಗ್ರೆಸ್ಸಿಗೆ ಒಂದೇ ಒಂದು ಸಚಿವ ಪದವನ್ನು ಕೊಟ್ಟಿಲ್ಲ. ರಾಹುಲ್ ಗಾಂಧಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ. ಅವರು NDA ಸರ್ಕಾರದ ಪರವಾಗಿ ನಿಂತಿದ್ದಾರೆ. ಇದು ಏನನ್ನು ಸೂಚಿಸ್ತದೆ ಅಂದರೆ, ಕಾಂಗ್ರೆಸ್ಸು ತನ್ನ ಇಡೀದಾದಂಥ ಚಾರಿತ್ರಿಕವಾದಂಥ ಹಿನ್ನಡೆ ಮತ್ತು ಸೋಲಿನ ದವಡೆಯಲ್ಲಿದೆ. ಕಾರಣ ಏನು? ರಾಹುಲ್ ಗಾಂಧಿಯ ಸುಳ್ಳು, ದೇಶದ ಪ್ರೀತಿ ಇಲ್ಲ, ದೇಶದ ಪರವಾಗಿಲ್ಲ, ಜನಪರವಾದಂಥದ್ದಿಲ್ಲ, ಜಾತಿಯ ಹೆಸರಿನಲ್ಲಿ, ಯುವಕರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ ಖಲಿಸ್ತಾನಿಗಳ ಜೊತೆಗೆ ಕೈ ಜೋಡಿಸಿ ಸಂಪೂರ್ಣವಾಗಿ ರಾಷ್ಟ್ರದ ದ್ರೋಹಿಗಳೊಟ್ಟಿಗೆ ಕೈ ಜೋಡಿಸುವಂಥದ್ದು. ಯಾವ್ಯಾವ ರೀತಿಯಲ್ಲಿ ನಾವು ರಾಷ್ಟ್ರವನ್ನು ಒಡೆಯಬಹುದು ಅನ್ನೋದಕ್ಕೆ ರಾಹುಲ್ ಗಾಂಧಿ ಹತ್ರ ಸಂಪೂರ್ಣವಾದ ಪ್ಲ್ಯಾನ್ ಇದೆ. ಕಾಶ್ಮೀರದ ವಿರೋಧಿಗಳು, ಭಯೋತ್ಪಾದಕರೊಟ್ಟಿಗೆ ಅವರ ಸಂಬಂಧ. ಪಾಕಿಸ್ತಾನ ಅದು ಕೇವಲ BJPಗೆ ವಿರೋಧ ಪಕ್ಷ ಅಥವಾ ವಿರೋಧಿ ದೇಶ, ನಮಗೆ ಮಿತ್ರ ದೇಶ ಅನ್ನುವಂಥದ್ದು. ಚೈನಾದೊಟ್ಟಿಗೆ ಸಂಬಂಧ, ವಿದೇಶಿ ಶಕ್ತಿಗಳೊಟ್ಟಿಗೆ ಸಂಬಂಧ, ಬಾಂಗ್ಲಾದ BNP ಒಟ್ಟಿಗೆ ಒಳ ಸಂಬಂಧ. ಬಾಂಗ್ಲಾದ ಆ ಕ್ಷಿಪ್ರ ಕ್ರಾಂತಿ ನಡೆದ ನಂತರ ಭಾರತದಲ್ಲೂ ಅದನ್ನು ರಿಪೀಟ್ ಮಾಡಬೇಕು ಅಂತೇಳಿ BNPಯ ನಾಯಕರೊಟ್ಟಿಗೆ ಇಂಗ್ಲೆಂಡಿನಲ್ಲಿ ರಹಸ್ಯ ಒಪ್ಪಂದ ಮತ್ತು ಭೇಟಿ. ಏನು ಬೇಕು, ಏನು ಬೇಡ? ಮೋದಿಯವರ ವೈಫಲ್ಯವನ್ನು, BJPಯ NDA ಸರ್ಕಾರದ ವೈಫಲ್ಯವನ್ನು, ರಾಜ್ಯವ್ಯಾಪಿ BJPಯ ವೈಫಲ್ಯವನ್ನು ಅದನ್ನು ಹುಡುಕಿ ಹೇಳಬೇಕು ಅಂತಿಲ್ಲ. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇಡೀ ದೇಶವನ್ನು ದಿವಾಳಿ ಮಾಡುವಂಥ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾದದ್ದು. ರಾಹುಲ್ ಗಾಂಧಿಗೆ ಜನಪರದ ಯಾವುದೇ ಕಾಳಜಿಗಳಿಲ್ಲ. ನಿಮಗೆ ಬಿಟ್ಟಿ ಕೊಡ್ತೇವೆ, ನೀವು ನಮಗೂ ಓಟ್ ಒತ್ತಿ, ಆಮೇಲೆ ದೇಶವನ್ನು ನಾವು ಸಂಪೂರ್ಣ ದಿವಾಳಿ ಮಾಡ್ತೇವೆ. ಈಗಾಗಲೇ ಹಿಮಾಚಲ ಪ್ರದೇಶದ ಕತೆ ನೋಡಿದ್ದೀರಿ, ಈಗಾಗಲೇ ಪಂಜಾಬದ ಕತೆ ನೋಡಿದ್ದೀರಿ, ದೆಹಲಿ ಕಥೆಯನ್ನು ನೋಡಿದ್ದೀರಿ. ಇದೇ ರಾಜ್ಯ ನಿಗಮದ ರಸ್ತೆ ಸಾರಿಗೆ ಸಂಸ್ಥೆಗೆ ಅವರಿಗೆ ಪಿಂಚಣಿ ಕೊಡಲಿಕ್ಕೂ ದುಡ್ಡಿಲ್ಲ, ಭತ್ಯೆ ಕೊಡಲಿಕ್ಕೆ ದುಡ್ಡಿಲ್ಲ. ಅಂಥ ದಿವಾಳಿತನಕ್ಕೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಈ ಎಲ್ಲ ದೃಷ್ಟಿಯಿಂದ ಈಗ BJP ಟ್ರೋಲ್ ಮಾಡ್ತಾ ಇರುವಂಥದ್ದು 89 ಚುನಾವಣೆ ಸೋತಿದ್ದಾರೆ ರಾಹುಲ್ ಗಾಂಧಿ, ಇನ್ನು 11 ಮಾತ್ರ ಬಾಕಿ ಸೆಂಚುರಿಗೆ. ಇದೇ ರಾಹುಲ್ ಗಾಂಧಿ ದ್ವಿಪೌರತ್ವದ ಬಗ್ಗೆ ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ ಕೋರ್ಟ್ಗೆ ಹೋಗಿದ್ದಾರೆ. ಅದರ ನಿರ್ಣಾಯಕಾತ್ಮಕವಾದಂಥ ಹಂತದಲ್ಲಿ ವಿಚಾರಣೆ ನಡೀತಾ ಇದೆ. ತನ್ನ ಮದುವೆಯನ್ನು ಮುಚ್ಚಿಟ್ಟದ್ದು, ಈ ಎಲ್ಲ ಇಟಲಿಯೊಟ್ಟಿಗಿನ ಸಂಬಂಧ, ಕಾಂಗ್ರೆಸ್ಸು ಇಡೀ 75 ವರ್ಷಗಳಲ್ಲಿ ಏನನ್ನ ಮಾಡಿದೆ ಅನ್ನೋದಕ್ಕೆ ಅವರ ಭ್ರಷ್ಟಾಚಾರದ ಇಡೀ ವರದಿ ಸಾಕ್ಷಿ ಇದೆ. ದೇಶವನ್ನು ಮುನ್ನಡೆಸ್ತೇವೆ, ನಾನು ಅಧಿಕಾರಕ್ಕೆ ಬಂದರೆ ಮೋದಿಯನ್ನು ಮೀರಿಸುವ ಹಾಗೆ ನಾನು ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನು ಮಾಡ್ತೇನೆ, 1 2 3 4, ನನ್ನ ಹತ್ರ ಈ ಬ್ಲೂ ಪ್ರಿಂಟ್ ಇದೆ. ನೋ, ಅದಿಲ್ಲ. 2049ರಲ್ಲಿ ಈ ದೇಶವನ್ನು ಅದ್ಭುತವಾದಂಥ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಕಟ್ಟಲಿಕ್ಕೆ ಮೋದಿಯವರ ಹತ್ರ ಬ್ಲೂ ಪ್ರಿಂಟ್ ಇದೆ.
ಆದರೆ ಇವರ ಹತ್ರ ನೋ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಬುಡಕಟ್ಟು ಜನಾಂಗದ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥ ಎಲ್ಲ ಪ್ಲ್ಯಾನ್ಗಳು ರಾಹುಲ್ ಗಾಂಧಿ ಹತ್ರ ಇದೆ. ರಾಹುಲ್ ಗಾಂಧಿ ಇವತ್ತಲ್ಲ ನಾಳೆ ಸುಧಾರಿಸಬಹುದು ಅನ್ನುವ ಯಾವ ಇಚ್ಛೆಯೂ ಉಳಿದಿಲ್ಲ. ಕೇರಳದಿಂದ ಕನ್ಯಾಕುಮಾರಿಯವರೆಗೆ ಇವರು 89 ಚುನಾವಣೆಯನ್ನು ಹೇಗೆ ಸೋತಿದ್ದಾರೆ ಅನ್ನುವಂಥ ಲಿಸ್ಟ್ ಇವತ್ತು ಟ್ರೋಲ್ ಆಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಜನ ದಡ್ರಲ್ಲ, ಜನ ಈಗ ಬುದ್ಧಿವಂತರಾಗಿದ್ದಾರೆ, ಜನ ಈಗ ದೇಶದ ಪರವಾಗಿ ನಿಂತಿದ್ದಾರೆ, ಜನ ಇವತ್ತು ಸನಾತನ ಧರ್ಮದ ಪರವಾಗಿ ನಿಂತಿದ್ದಾರೆ, ಜನ ಇವತ್ತು ಈ ನೆಲದ ಒಂದು ಕಾಯಕ ಭೂಮಿಯ ಸಂರಕ್ಷಣೆಗೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಅದರ ಸೂಚನೆ ಮಹಾರಾಷ್ಟ್ರದ ಚುನಾವಣೆ, ಹರಿಯಾಣದ ಚುನಾವಣೆ, ಕರ್ನಾಟಕದ ಬಿಡಿ. ಕರ್ನಾಟಕದಲ್ಲಿ ಈ BJPಯ ದರಿದ್ರರ ಒಳ ರಾಜಕಾರಣ ಮತ್ತು ಒಳಹೂಟ, ಇದೇ ನೀವು NR ರಮೇಶ್ ಅವರ ಹತ್ರ ಹೋಗಿ ಕೂತ್ರೆ ನಿಮಗೆ ಇಡೀ ಚರಿತ್ರೆ ಗೊತ್ತಾಗುತ್ತೆ. ಈ ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಇವರೆಲ್ಲರ ಒಳ ಒಪ್ಪಂದ. ಆ ಯತ್ನಾಳ್ ಹೇಳ್ತಾ ಇದ್ದಾರಲ್ಲ, ಅವರ ಮಾತಿಗೆ ತೂಕ ಇಲ್ಲ, ಅವರ ಮಾತಿಗೆ ಸರಿಯಾದಂಥ ಒಂದು ಸಂಸ್ಕೃತಿ ಇಲ್ಲ. ಅಷ್ಟು ಬಿಟ್ಟರೆ ಅವರು ಹೇಳುವ ಪ್ರತಿಯೊಂದು ಮಾತು ಕೂಡ ಸತ್ಯ. ಈ BJP ರಾಜಕಾರಣದ ಒಳ ಒಪ್ಪಂದ DKಶಿ ಅವರ ಕೈಯಲ್ಲಿ, ಜೇಬಲ್ಲಿ ಇವರ ಕೈ, DKಶಿ, ಅಶೋಕು, ವಿಜಯೇಂದ್ರ ಸೇರಿಕೊಂಡು ವ್ಯವಹಾರ ಮಾಡ್ತಾ ಇರುವಂಥದ್ದು, ಇವೆಲ್ಲದರ ಪರಿಣಾಮ. ಈಗ ನೋಡಿ, ನಮ್ಮ ನೆಲ ನಮ್ಮ ಹಕ್ಕು ಅಂತ BJP ಒಂದು ಬಣ ವಿಜಯೇಂದ್ರಂದು, ಅದೇ ಯತ್ನಾಳ ಬಣ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಆರಂಭಿಸಿ ಆಗಿದೆ, ಅಲ್ಲಿ ಜಟಾಪಟಿ. ಇವತ್ತಿನ 3 ಚುನಾವಣೆ ಏನು ಉಪಚುನಾವಣೆಯ ಹೀನಾಯ ಸೋಲೇನಿದೆಯಲ್ಲ, ಅದು BJPಯ ಭ್ರಷ್ಟತೆ, BJPಯ ಆತ್ಮದ್ರೋಹ, BJPಯ ಒಗ್ಗಟ್ಟಿಲ್ಲದೆ ಇರುವಂಥದ್ದು, BJPಯ ಒಳ ರಾಜಕೀಯ ಮತ್ತು ಹಣ 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 ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವುದು, ಜನದ್ರೋಹದಲ್ಲಿ ಮುಳುಗಿರುವಂಥದ್ದು. ಈ ಎಲ್ಲ ಕಾರಣಗಳಿಗಾಗಿಯೇ ಇವತ್ತು BJP 3 ಸೀಟನ್ನು ಸೋತಿದೆ. ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಸಿಂಹ ಸ್ವಪ್ನವಾಗಿ NDA ಕಾಡಿದೆ, ಮೋದಿ ನೇತೃತ್ವ ಕಾಡಿದೆ. ಅದಕ್ಕಾಗಿಯೇ ಹೇಳ್ತಾ ಇರುವಂಥದ್ದು, ಅವರಿಗಿವತ್ತು ಅಧಿವೇಶನವನ್ನು ಎದುರಿಸುವ ಯಾವ ನೈತಿಕತೆಯೂ ಇಲ್ಲ. ಅಧಿವೇಶನದಲ್ಲಿ ಈ ಸರಿ NDA ಸರ್ಕಾರ 15 ಅತ್ಯಂತ ಬಲಿಷ್ಠವಾದಂಥ ಮಸೂದೆಯನ್ನು ಅದು ಪಾಸ್ ಮಾಡಿಯೇ ಸಿದ್ಧ. ಹಾಗಾಗಿ ಕಾಂಗ್ರೆಸ್ಸಿಗೆ ಜಂಗಾಬಲ ಹುಡುಕ್ತಾ ಇದೆ. ಇಟ್ಟಲ್ಲಿ ಐರನ್ ಲೆಗ್ ರಾಹುಲ್ ಗಾಂಧಿ, ಸೋಲಿನ ಸರ್ದಾರ, ಯಾವ ನಿರೀಕ್ಷೆ ಇಲ್ಲದಂಥ ನಾಯಕ. ತಲೆಯಲ್ಲಿರೋದು ಬಟಾಟೆಯೋ ಸಗಣಿಯೋ ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ಅವರಿಗೆ ದೇಶದ ಚರಿತ್ರೆ ಬಿಡಿ, ದೇಶದ ವರ್ತಮಾನವೂ ಅರ್ಥ ಆಗ್ತಾ ಇಲ್ಲ. ಹಾಗಂತ ನಾಯಕತ್ವದ ಬದಲಾವಣೆ ಕಾಂಗ್ರೆಸ್ಸಿನ ಲಿಸ್ಟಲ್ಲೇ ಇಲ್ಲ. ಅವರಿಗೆ ಗಾಂಧಿ ಕುಟುಂಬವೇ ಪರಮೋಚ್ಚ. ಗಾಂಧಿ ಕುಟುಂಬವನ್ನು ತೆಗೆದರೆ ಅಲ್ಲಿ ನಾಯಕರಾಗುವ ಅರ್ಹತೆ ಇದ್ದವರಿದ್ದಾರೆ. ಆದರೆ ಕಾಂಗ್ರೆಸ್ಸು ಇದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಒಮ್ಮೆ ರಾಹುಲ್ ಗಾಂಧಿಯೇ ಸ್ವಯಂ ನಾಯಕತ್ವವನ್ನು ತ್ಯಜಿಸಬಹುದು ಅಂತಂದರೆ ಅವರು ನೇರ ತಿಹಾರ್ ಜೈಲಿಗೆ ಹೋಗಬೇಕಾಗತ್ತೆ. ಯಾಕೆಂತಂದರೆ ಈಗಾಗಲೇ ಬೇಲಲ್ಲಿದ್ದಾರೆ. ಅಷ್ಟು ಹಗರಣಗಳಿದೆ. ಹುಲಿಯ ಮೇಲಿನ ಸವಾರಿ ಮಾಡಿದರೂ ಕಷ್ಟ, ಇಳಿದರೆ ಹುಲಿ ತಿಂದು ಹಾಕ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ನಾಯಕತ್ವ ಇದೆ. ಹಾಗಾಗಿ ಅವರಿಗೆ ಅಧಿವೇಶನವನ್ನು ವಿಷಯವಲ್ಲದ ವಿಷಯ, ಅದಾನಿಯ ಮೇಲೆ ಇವತ್ತು ಕೇಸೇನಾಗಿದೆ, ಅದು ಭಾರತದ ಕಾನೂನಿನ ಒಂದು ಸಮರಕ್ಕೆ ನಾಂದಿ ಹಾಡಬೇಕಾದಂಥದ್ದು. ಅದು ಆಳುವ ಮತ್ತು ವಿರೋಧ ಪಕ್ಷಕ್ಕೆ ಒಂದು ಜಟಾಪಟಿಗೆ ಸಂಗ್ರಾಮಕ್ಕೆ ಕಾರಣವಾಗುವಂಥದ್ದಲ್ಲ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಭಾರತ ವಿವೇಚನಾಪೂರ್ಣವಾಗಿ ಹೆಜ್ಜೆ ಇಟ್ಟು ಅದನ್ನು ಬಗೆಹರಿಸ್ಕೋಬೇಕಾಗಿದೆ. ಆದರೆ ಅದನ್ನೂ ಕೂಡ ಒಂದು ವಿಚಾರವಾಗಿ ಇಟ್ಟುಕೊಂಡು ಅಧಿವೇಶನವನ್ನು ಸಂಪೂರ್ಣ ಹಾಳುಗೆಡಬೇಕು ಅಂತ ಹೊರಟಿರುವುದಂಥದ್ದು ದೇಶದ ಜನರ ಪರ ಅಲ್ಲ. ಅದಾನಿಯವರು ಯಾರಿಗೆ ಬೇಡ? ಈಗ 100 ಕೋಟಿಯನ್ನು ನಾನು ಈಗ ತಿರಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇವತ್ತು ತೆಲಂಗಾಣದ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾರಲ್ಲ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲೇ ಅದಾನಿಯವರೊಟ್ಟಿಗೆ ಒಪ್ಪಂದ ಯಾಕೆ ಮಾಡಿಕೊಂಡ್ರಿ? ಹಾಗಾದರೆ ಈಗ ಯಾಕೆ
ಈಗ ನಿಮಗೆ ಅದಾನಿ ಒಬ್ಬ ಅಸ್ತ್ರವಾಗಬೇಕು ಅಧಿವೇಶನದಲ್ಲಿ, ಅದರಿಂದ ತಿರಸ್ಕಾರ ಮಾಡ್ತಿದ್ದೀರಿ. ಅಂದರೆ ಅನುಕೂಲ ಸಿಂಧು ರಾಜಕಾರಣವನ್ನು ಕಾಂಗ್ರೆಸ್ಸು ಮತಿಗೆಟ್ಟು ಎಷ್ಟರ ಮಟ್ಟಿಗೆ ಅದು ಭ್ರಷ್ಟತೆಯಿಂದ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ರಾಹುಲ್ ಗಾಂಧಿಯ ಸುಳ್ಳು ಅವರನ್ನೇ ಇವತ್ತು ತಿಂದು ತೇಗ್ತಾ ಇದೆ. ರಾಹುಲ್ ಗಾಂಧಿಯ ದೇಶದ್ರೋಹಿತನ ಅವರ ಪಕ್ಷವನ್ನು ಸಂಪೂರ್ಣ ನಿರ್ನಾಮ ಮಾಡ್ತಾ ಇದೆ. ಇವತ್ತು ಯಾವುದೇ ಆತ್ಮಬಲ ಇಲ್ಲದೇ, ಸಂಖ್ಯಾಬಲ ಇಲ್ಲದೇ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಭಾರತದತ್ತ ಇವತ್ತು ಇಡೀ ಜನತೆ ಅಡಿಯನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಮಹಾರಾಷ್ಟ್ರದ ಮಹಾಸೋಲು. ಆ ಸೋಲಿನ ಬಿಸಿಯಲ್ಲಿ ಕಂಗೆಟ್ಟಂಥ ಕಾಂಗ್ರೆಸ್ ಇವತ್ತು ಅಧಿವೇಶನವನ್ನು ನಡೀಲಿಕ್ಕೂ ಬಿಡ್ತಾ ಇಲ್ಲ. ಒಂದು ಸದುದ್ದೇಶದಿಂದ ಹೊಸ ಸಂಸದರು ಬಂದಿದ್ದಾರೆ, ಅವರು ಮಾತಾಡಬೇಕು, ಅವರ ಹೊಸ ವಿಚಾರವನ್ನು ಕೇಳಬೇಕು, ಅದರ ಮೇಲೆ ಚರ್ಚೆ ಆಗಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್ ಅದರ ಮೇಲೆ ಚರ್ಚೆ ಆಗಬೇಕು. ವಕ್ಫ್ ಬೋರ್ಡಿನ ಕಾಯ್ದೆ ನೀವು ಅದರ ವಿರುದ್ಧವಾಗಿ ನಿಂತಿದ್ದೀರಿ ಅಂತಾದರೆ ವಕ್ಫ್ ಬೋರ್ಡನ್ನು ಯಾಕೆ ನಾವು ತಿದ್ದುಪಡಿ ಮಸೂದೆಯನ್ನು ವಿರೋಧಿಸ್ತೇವೆ ಅನ್ನೋದಕ್ಕೆ ಕಾಂಗ್ರೆಸ್ ಸ್ಪಷ್ಟವಾಗಿ ಉತ್ತರಿಸಲಿ ನೋಡೋಣ. ಅದು ಉತ್ತರಿಸುವುದಿಲ್ಲ. ಯಾಕೆ ಅಂತಂದರೆ ಉತ್ತರಿಸಲಿಕ್ಕೆ ಹೋದ ತಕ್ಷಣ ಅವರ ಇಡೀ ಬಂಡವಾಳ ಹೊರಗೆ ಬರ್ತದೆ. ಹಾಗಾಗಿ ಎಲ್ಲವೂ ಬಿಸಿ ತುಪ್ಪ ಆಗಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಪಲಾಯನವಾದ, ಮೋದಿಯವರು ಹೇಳಿದಾಗೆ ರಾಜಕೀಯ ಗೂಂಡಾಗಿರಿ ಮತ್ತು ಅಧಿವೇಶನವನ್ನೇ ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಳ್ಳುವಂಥ ಇದೇ ಅದಾನಿ ಪ್ರಕರಣವನ್ನು ಇಟ್ಟುಕೊಂಡು ಅವರು ಇವತ್ತು ಕಸರತ್ತು ಮಾಡ್ತಾ ಇದ್ದಾರೆ. ಜನ ಇದನ್ನು ನಂಬಬಾರ್ದು. ಜನ ಇದನ್ನು ವಿವೇಚನಾಶೀಲತೆಯನ್ನು ನೋಡಬೇಕು. ಜನ ಇದನ್ನು ಪರೀಕ್ಷಕ ಭಾವದಿಂದ ನೋಡಬೇಕು. ಜನ ಕಾಂಗ್ರೆಸ್ ಇವತ್ತು ಏನು ಮಾಡ್ತಾ ಇದೆ, ಹೋಗಿ ಹೋಗಿ ಚೈನಾದೊಟ್ಟಿಗೆ, ಪಾಕಿಸ್ತಾನದೊಟ್ಟಿಗೆ, ಬಾಂಗ್ಲಾದೊಟ್ಟಿಗೆ, ಟರ್ಕಿ ಒಟ್ಟಿಗೆ, ತುಳಸಿ ಗಬಾರ್ಡ್ ಹೇಳುವ ಪ್ರಕಾರ ಇವೆಲ್ಲವೂ ಇಡೀ ವಿಶ್ವದ ಭಯೋತ್ಪಾದಕತೆಯ ಸ್ವರ್ಗಗಳು ಅಂತ ಕರೆದಿದ್ದಾರೆ ಅವರು. ಅಂಥವರೊಟ್ಟಿಗೆ ನಮ್ಮ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಸ್ನೇಹ. ಅದಕ್ಕಾಗಿ ನಿಮಗೆ ದೇಶದಲ್ಲಿ ನೆಲೆ ಇಲ್ಲ. ಬೇರೆ ದೇಶಕ್ಕೋಗಿ ನಮ್ಮ ದೇಶವನ್ನು ತೆಗಳ್ತೀರಿ, ನಮ್ಮ ದೇಶವನ್ನು ಅವಮಾನ ಮಾಡ್ತೀರಿ. ವಿದೇಶದಲ್ಲಿ ಕಾನೂನಿನ ದೌರ್ಬಲ್ಯವನ್ನು ಬಳಸ್ಕೊಂಡು ನಿಮಗೆ ಅನುಕೂಲ ಆಗುವ ಹಾಗೆ ಬೈಡನ್ ಸರ್ಕಾರ ಮಾಡಿದಂಥ ಅದಾನಿ ಹಗರಣವನ್ನು ಇವತ್ತು ದೇಶದ ಸಂಸತ್ತಿನಲ್ಲಿ ಕೋಲಾಹಲಕ್ಕೆ ಅದನ್ನು ಬಳಸ್ತಾ ಇದ್ದೀರಿ. ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ತೆರಿಗೆ ಹಣವನ್ನು ಅದನ್ನು ಪೋಲು ಮಾಡ್ತಾ ಇದ್ದೀರಿ. ನಿಮಗೆ ದೇಶದ ಹಣ ಮುಖ್ಯ ಅಲ್ಲ, ದೇಶದ ಜನರ ಸುಖ ಮುಖ್ಯ ಅಲ್ಲ, ದೇಶದ ಜನರ ತೆರಿಗೆ ಹಣವನ್ನು ಸದುಪಯೋಗ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ನಿಮಗೆ ನಿಮ್ಮ ರಾಜಕಾರಣ, ನಿಮ್ಮ ಅಧಿಕಾರದ ರಾಜಕಾರಣವೇ ಮುಖ್ಯ. ಕರ್ನಾಟಕವನ್ನು ತಿಂದು ತೇಗ್ತಾ ಇದ್ದೀರಿ ಹಗರಣದಿಂದ. ಇನ್ನೇನು ಇವತ್ತು ಪ್ರಾಯಶಃ CBIಗೆ ಅನುಮತಿಯನ್ನು ಕೋರ್ಟು ಕೊಡುತ್ತೆ ಅನ್ನುವಂಥ ಭಾವದಲ್ಲಿ ನಿಂತಿದ್ದೇವೆ. ಮುಖ್ಯಮಂತ್ರಿಗಳ ಮೂಢ ಹಗರಣ. ಇಂತಹ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸು ದೇಶ ವಿರೋಧಿಯಾಗಿ, ಜನವಿರೋಧಿಯಾಗಿ, ಅಭಿವೃದ್ಧಿಯ ವಿರೋಧಿಯಾಗಿ ವರ್ತಿಸ್ತಾ ಇದೆ. ಅಷ್ಟೇ ಅಲ್ಲ, ಸಂವಿಧಾನ ಅಂತ ಕೈಲಿ ಹಿಡ್ಕೊಂಡು, ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡುವಂಥ ಇದೇ ದುಷ್ಟ ಪಕ್ಷ ಸಂವಿಧಾನವನ್ನು ವಿರೋಧಿಯಾಗಿ, ಸಾಂವಿಧಾನಿಕವಾದಂಥ ಆಶಯದ ವಿರೋಧಿಯಾಗಿ ಸಂಸತ್ತಿನಲ್ಲಿ ಗೂಂಡಾಗಿರಿಯನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇವತ್ತು ಮೋದಿಯವರು ಆಡಿದ ಮಾತು ಅದು ಅಕ್ಷರಶಃ ಸತ್ಯ. ಕಾಂಗ್ರೆಸ್ಸಿನ ಚರಿತ್ರೆಗೆ ಬರೆದಂಥ ಚರಮ ಶ್ಲೋಕ ಅದು. ನಮಸ್ತೆ.